ಈ ಹಂತದಲ್ಲಿ 10 ರಾಜ್ಯಗಳಲ್ಲಿ 96 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಇವತ್ತು ಈಗ ಸ್ಟಾರ್ಟ್ ಆಗಿದೆ ಮತ ಹಾಕೋದಕ್ಕೆ. 13ನೇ ತಾರೀಕು 4ನೇ ಹಂತ, ಅತ್ಯಂತ ಮಹತ್ವದ ಹಂತ, ಯಾರು ಎತ್ತ ಅನ್ನುವಂಥದ್ದು. ಅದೇನೂ ಇರಲಿ, ಅದು ಈಗಿನ ಮಟ್ಟಕ್ಕೆ ಎಲ್ಲರೂ ನಾವು ಗೆಲ್ಲವರ ಸೋಲೋರು ಯಾರೂ ಇಲ್ಲ. ಹೀಗಾಗಿ ನಾವು ಅವ್ರ ಬಗ್ಗೆ ಗೆಲ್ಲೋರ ಬಗ್ಗೆ ಸೋಲೋರ ಬಗ್ಗೆ ಮಾತಾಡೋಕ್ಕಿಂತಲೂ ಇವತ್ತೇನು ನಡಿಬೋದು, ಏನು ಆಗ್ಬೋದು, ಎಲ್ಲೆಲ್ಲಿ ನಡೆದ ಚುನಾವಣೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ವಿಮರ್ಶೆ. ಅದರಲ್ಲೂ ಮುಖ್ಯವಾಗಿ NDA ವರ್ಸಸ್ ನಿಮ್ಗೆ ಗೊತ್ತದ, ಮೋದಿಯವರ NDA ವರ್ಸಸ್ ಇಂಡಿಯಾ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಗುಂಪುಗಳಿದ್ದಾರೆ ಅಲ್ಲಿ. ಇವರಿಬ್ಬರು ಬೇಡಪ್ಪ ಅನ್ನುವಂಥದ್ದು. ಇವರಿಬ್ಬರು ಒಂದು ಸ್ವಲ್ಪ ಹೆಚ್ಚಿಗೆ NDA ಕಡೆ ಒಲವಿರುತ್ತಿರುವಂಥ ನಮ್ಮ ಬಿಜು ಪಟ್ನಾಯಕರ ಪಕ್ಷ, ನಿಮ್ಗೆ ಗೊತ್ತದ ಜನತಾದಳ ಅಂತೇಳಿ, ಅದು NDA ಜೊತೆ ಗುರುತಿಸ್ಕೊಂಡದ. ಅದರ ನವೀನ್ ಪಟ್ನಾಯಕರ ಒಡಿಶಾದಲ್ಲೂ ಮತದಾನ ನಡೀತಾ ಇದೆ. ಇನ್ನೊಂದು ಕಡೆಗೆ ಆಂಧ್ರ ಪ್ರದೇಶದಲ್ಲೂ ಸಹಿತ ಜಗನ್ಮೋಹನ್ ರೆಡ್ಡಿ YSR ಏನಲ್ಲಿ ಕಾಂಗ್ರೆಸ್ ಅದಲ್ಲ, ಅದರ ಸಹಿತ ಇವತ್ತು ಎಲೆಕ್ಷನ್ ನಡೀತಾ ಇದ್ದಾವೆ. ಅಲ್ಲಿ ವಿಧಾನಸಭೆಗೂ ನಡೀತಾ ಇದ್ದಾವೆ, ಆಂಧ್ರ ಪ್ರದೇಶ್ ಮತ್ತು ಇನ್ನೊಂದು ಒಡಿಶಾದಲ್ಲಿ. ಹೀಗಾಗಿ ಏಕಕಾಲಕ್ಕೆ ವಿಧಾನಸಭೆ ಮತ್ತು ಅಲ್ಲಿಯ ಲೋಕಸಭೆಗೆ ನಡೆದಂಥ ಈ ಚುನಾವಣೆ ಭಾಳಷ್ಟು ಮಹತ್ವದ್ದಾಗಿದೆ. ಇವರು ಯಾವ ಕಡೆ ಇವರಿಬ್ಬರು, ಮುಂದೆ ಇನ್ನೊಬ್ಬರು ಚಂದ್ರಬಾಬು ನಾಯ್ಡು ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಅವರು ನಮ್ಮ ಮೋದಿಯವ್ರ ಜೊತೆ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಮೋದಿಯವರು ಅಲ್ಲೇ ಜಗನ್ಮೋಹನ್ ರೆಡ್ಡಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ತಾರೋ ಇಲ್ಲೋ. ಮತ್ತು ರಾಜಕೀಯ ಪರಿಸ್ಥಿತಿ ಚುನಾವಣೆ ನಂತರ ಏನಾಗ್ತದೆ, ಬಿಫೋರ್ ಆಫ್ ಚುನಾವಣೆ ಅಂದರೆ ಬಿಫೋರ್ ಅಂದರೆ ಮೊದಲು, ಈ ಚುನಾವಣೆಗಿಂತ ಮೊದಲು ಏನಾಯಿತು, ಈಗ ಚುನಾವಣೆ ನಂತರ ಏನಾಗ್ಬೋದು ಅನ್ನಿಸುತ್ತೆ. ಅಷ್ಟೇ ಕುತೂಹಲಕಾರ ಆಗಿದೆ. ಯಾಕಪ್ಪ ಅಂದರೆ ಈ ಸಲದ ಮೋದಿಯವ್ರು ಬೇಕಾದ್ದೇಳಿ ಏನು ಬೇಕಾದಲ್ಲಿ 400 ದಾಟುವುದಿಲ್ಲ ಅನ್ನೋದು ಒಂದು ಸ್ಪಷ್ಟ ಆಗ್ತಾ ನಡೆದದು. ಅವ್ರು ಗೆಲ್ತಾರೋ, ಸಮ್ಮಿಶ್ರ ಸರ್ಕಾರ ಮಾಡ್ತಾರೋ, ಸಮ್ಮಿಶ್ರ ಸರ್ಕಾರ ಮಾಡಿದ್ರೆ ಮೋದಿಯವರ ಪ್ರಧಾನಿ ಆಗ್ತಾರೋ ಅಥವಾ ಬೇರೆದವ್ರು ಪ್ರಧಾನಿ ಆಗ್ತಾರೋ, ಇನ್ನುಳಿದ ಪಕ್ಷಗಳು ಮೋದಿಯವ್ರು ಬಿಟ್ಟು ಬೇರೆದವ್ರನ್ನ ಪ್ರಧಾನಿ ಮಾಡ್ತಾರೋ, ಎಲ್ಲನೂ ಅಸ್ಪಷ್ಟವಾದ. ಆದರೆ ಇದು ತ್ರಿಶಂಕು ಲೋಕಸಭೆ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ತ್ರಿಶಂಕು ದೊಡ್ಡ ಪಕ್ಷವಾಗಿ BJP ಹೊಮ್ಮತ್ತದ ಅನ್ನೋದು ಇತ್ತೀಚಿನ ಒಂದು ವಿಶ್ಲೇಷಣೆ. ದೊಡ್ಡ ಪಕ್ಷ ಆಗ್ತದೆ, ಆದರೆ ಮೆಜಾರಿಟಿ ಮಾಡುವಷ್ಟು 272 ಗಳಿಸಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ನಾಯಕರ ಅಭಿಪ್ರಾಯ. ಮೋದಿಯವರು ಮತ್ತು ಮೋದಿ ಕಡೆಯವರು ಹೇಳ್ತಾರೆ, ಇಲ್ಲಪ್ಪ 400 ಆಗ್ತದೆ ದಾಡ್ತದಂತವ್ರು ಹೇಳ್ತಾರೆ. ಬಟ್ ವಾಸ್ತವ ಆ ರೀತಿ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಬಟ್ ಇಲ್ಲಿ ಈಗ ನಡೀತಿರೋದು ಒಡಿಶಾ ಮತ್ತು ಆಂಧ್ರ ಪ್ರದೇಶ, ಇವೆರಡರ ಬಗ್ಗೆ ಒಂದು ಸ್ವಲ್ಪ ನಾವು ಹೆಚ್ಚಿಗೆ ಮಾತಾಡಬೇಕಾಗ್ತದೆ. ಯಾಕಂದರೆ ಇವರು ಇಂಡಿಯಾ ಜೊತೆಗೆ ಗುರುತಿಸ್ಕೊಳ್ಳೋ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಯಾಕಂದರೆ ಆಂಧ್ರ ಪ್ರದೇಶದಲ್ಲೇ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಮತ್ತು ಈ YSR ಅಂದರೆ ನಮ್ಮ ಜಗನ್ಮೋಹನ್ ರೆಡ್ಡಿ ಅವರ ನಡೆದ್ರೆ ಕಾಳಗಲ್ಲಿದೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಅದರ YS ಶರ್ಮಿಳಾ ಅಂದರೆ ಅವ್ರ ಸಹೋದರಿ, ನಮ್ಮ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ, ಅವಳು ಕಾಂಗ್ರೆಸ್ಸಿನ ನೇತೃತ್ವವನ್ನು ವಹಿಸಿದ್ರಿಂದಾಗೆ ಅಲ್ಲಿ ಪ್ರಬಲವಾದಂಥ ಒಂದು ಏನಪ್ಪ ಅಂದ್ರೆ ಸ್ಪರ್ಧೆ ಏರ್ಪಡೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಜಗನ್ಮೋಹನ್ ರೆಡ್ಡಿ ಅವರು ನಾಳೆ ಅಂದರೆ ಮುಂದಿನ ದಿನದಲ್ಲೇ ಲೋಕಸಭೆ ಜೂನ್ 4 ನಂತರ ಏನಾದರೂ ಒಳ್ಳೆಯ ಏನಪ್ಪ ಅಂತಂದ್ರೆ ಅಭ್ಯರ್ಥಿಗಳನ್ನ ಆರಿಸ್ಕೊಂಡು ಬಂದರೆ ಆಗ ಕೇಂದ್ರದಲ್ಲಿ ಆದಷ್ಟು ಕಾಂಗ್ರೆಸ್ ಸರ್ಕಾರವನ್ನು ಮಾಡಿಕೊಳ್ಳೋದಕ್ಕೆ ಇವರು ವಿರೋಧ ಮಾಡ್ತಾರೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಇಲ್ಲೇ ಆಂಧ್ರ ಪ್ರದೇಶದ ಬಗ್ಗೆ ಒಂದಿಷ್ಟು ಮಾತಾಡೋ ಮುಂದೆ ನಾವು ನೆನಪಿಡಬೇಕಾಗ್ತದೆ. ಇಲ್ಲೇ ಚಂದ್ರಬಾಬು ನಾಯ್ಡು ಮತ್ತು ಅವರ ವಿರೋಧವಾಗಿ ಜಗನ್ಮೋಹನ್ ರೆಡ್ಡಿ ಅವರ ಒಳಗೆ ಇದ್ದಂಥ ಒಂದು ತಿಕ್ಕಾಟಿತ್ತು. ಈಗ ಕಾಂಗ್ರೆಸ್ಸು ಸಹಿತ ಈ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ YS ಶರ್ಮಿಳಾ ಅವರನ್ನು ತೆಗೆದುಕೊಂಡ ಇನ್ನೂ ಸ್ವಲ್ಪ ಅಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ಜಗನ್ಮೋಹನ್ ರೆಡ್ಡಿ ಅವರಿಂದ ದೂರ ಸರದ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ BJPಗೆ 2 ರೀತಿಯಿಂದ ಲಾಭ. ಒಂದು ಚಂದ್ರಬಾಬು ನಾಯ್ಡು ಅವರದ್ದು ಏನಾದರೂ ಜಗನ್ಮೋಹನ್ ರೆಡ್ಡಿ ಅವರ ಇನ್ಕಂಬನ್ಸಿಂದ ಆಂಧ್ರ ಪ್ರದೇಶದಲ್ಲಿ ಅಧಿಕಾರ ಕಳ್ಕೊಳ್ಳುವಂಗಾದ್ರೆ ಇಲ್ಲಿ ಏನಿದ್ದಾರಪ್ಪ ಅಂದ್ರೆ ನಮ್ಮ ಚಂದ್ರಬಾಬು ನಾಯ್ಡು ಅವರಿದ್ದಾರೆ, ಅವ್ರ ಜೊತೆ ಸರ್ಕಾರ ರಚನೆ ಮಾಡುವಂಥದ್ದು ಅಥವಾ ಅವ್ರ ಜೊತೆ ಮುಂದುವರಿಯುವಂಥದ್ದು ಮಾಡ್ತದೆ. ಇಲ್ಲಪ್ಪ ಅಂದ್ರೆ ಅವ್ರು ಸಹಜವಾಗಿ ಕಾಂಗ್ರೆಸ್ನ ವಿರೋಧವಾಗಿ YSR ಅವರ ಪುತ್ರ ಜಗನ್ಮೋಹನ್ ರೆಡ್ಡಿ ಅವರು BJP ಸಪೋರ್ಟ್ ಮಾಡೋ ಸಾಧ್ಯತೆಗಳಿದೆ. ಹೀಗಾಗಿ BJPಗೆ ಸ್ವಲ್ಪ ಏನಪ್ಪ ಅಂದ್ರೆ ಈ 4ನೇ ಹಂತದಲ್ಲೇ ಒಂದಿಷ್ಟು ಒಳ್ಳೆಯ ಡೆವಲಪ್ಮೆಂಟ್ಗಳಿದ್ದಾವೆ. ಜೊತೆಗೆ ಬಿಜು ಪಟ್ನಾಯಕರ ಮಗ ನವೀನ್ ಪಟ್ನಾಯಕ್ ಅವರು ಸಹ ಕಾಂಗ್ರೆಸ್ ವಿರೋಧಿ.